ಧರ್ಮವೀರರನ್ನು ಕಾಪಾಡುವ ದೈವಶಕ್ತಿ ಅಧ್ಯಾತ್ಮಯುಕ್ತ ಯಾತ್ರೆಯ ಕಥನ. ಸ್ವಾಗತ. ಇಂದಿನ ಆರ್ಷವಾಣಿ ಯಾತ್ರೆಯಲ್ಲಿ ನಾವು ಪ್ರವೇಶಿಸುತ್ತಿದ್ದೇವೆ ರಾಮಾಯಣದ ತೃತೀಯ ಅಧ್ಯಾಯದ ಅಮೋಘ ಸಂಗತಿಗಳನ್ನು, ಅರಣ್ಯಕಾಂಡದ ರೋಮಾಂಚಕಾರಿ ಪಟಗಳನ್ನು. ಇಲ್ಲಿ ಧರ್ಮಧ್ವಜವನ್ನು ಹಾರಿಸಿದ ರಾಮನು, ಸೀತಾಪತಿವ್ರತೆಯ ನಿಷ್ಠೆಯನ್ನು, ಹನುಮಂತನ ಭಕ್ತಿಯ ಶಕ್ತಿಯನ್ನು, ಅದ್ಭುತ ದೃಢತೆ, ಯುದ್ಧದ ಘೋಷಣೆ ಮತ್ತು ನಂಬಿಕೆಗೆ ಬಲವಾದ ಘಟನಾವಳಿಗಳನ್ನು ಕಾಣಿಸುತ್ತೇವೆ. ಭಕ್ತಿಯ ಹಾದಿಯಲ್ಲಿ ನಮ್ಮ ಜೊತೆ ಸಾಗಿ ರಾಮ ಕಥಾಸಾಗರದಲ್ಲಿ ಲೀನವಾಗೋಣ. ಆರ್ಷವಾಣಿ, ಧರ್ಮದ ಧ್ವನಿ, ಆಧ್ಯಾತ್ಮದ ಅನುರಣನೆ. ಹನುಮಂತನು ಲಂಕೆಗೆ ತಲುಪಿದ ಸುದ್ದಿ ರಾವಣನ ಅರಮನೆಗೂ ತಲುಪಿತು. ರಾವಣನು ಆತಂಕದಿಂದ ಆಲೋಚನೆ ಮಾಡಿದನು, ಯಾರು ಈ ವಾನರ, ಏಕೆ ಬಂದನು ಎಂದು. ವಿದೂಷಕರಿಂದ, ದೂತರಿಂದ ಮಾಹಿತಿ ಕಲೆಹಾಕಲು ಆದೇಶಿಸಿದನು. ಆದರೆ ಲಂಕೆಯ ರಕ್ಷಕರು ಕೂಡ ಹನುಮಂತನ ಸಾಮರ್ಥ್ಯದ ಬಗ್ಗೆ ಆತಂಕದಿಂದ ಮಾತಾಡತೊಡಗಿದರು. ಅಶೋಕವನದಲ್ಲಿ ಸೀತಾದೇವಿಯು ಸದಾ ಭಗವಾನ್ ರಾಮನ ಧ್ಯಾನದಲ್ಲಿದ್ದಳು. ರಾಕ್ಷಸಿಯರ ಜಾತಿಗೆ ಒಳಗೊಂಡ ಮಹಿಳೆಯರು ಅವಳನ್ನು ಹಿಂಸೆ ನೀಡುತ್ತಿದ್ದರೂ ಸೀತೆಯ ಧೈರ್ಯ ಕ್ಷಣಮಾತ್ರವೂ ಕುಗ್ಗಲಿಲ್ಲ. ಸೀತೆಯು ತನ್ನ ಪತಿ ರಾಮನನ್ನು ಮಾತ್ರ ಭಕ್ತಿಯಿಂದ ನೆನೆಸುತ್ತಿದ್ದಳು. ರಾವಣನು ಸ್ವತಃ ಅಶೋಕವನಕ್ಕೆ ಬಂದು ಸೀತೆಗೆ ವಿವಾಹದ ಪ್ರಸ್ತಾವನೆ ನೀಡಿದನು. ಸೀತಾದೇವಿಯು ಧೈರ್ಯದಿಂದ ಉತ್ತರಿಸಿದಳು, ನಿನ್ನಂತೆ ಪಾಪಾತ್ಮನಿಗೆ ನಾನು ಒಪ್ಪಲಾರೆ. ರಾಮನೇ ನನ್ನ ಜೀವನದ ಧ್ಯೇಯ. ರಾವಣನು ಕೋಪಗೊಂಡು 10 ದಿನಗಳಲ್ಲಿ ಒಪ್ಪದಿದ್ದರೆ ಪ್ರಾಣಹಾನಿ ಎಂದು ಬೆದರಿಕೆ ಹಾಕಿದನು. ರಾವಣನ ಕೋಪವನ್ನು ತಗ್ಗಿಸಲು ಮಂತ್ರಿಗಳು ಪ್ರಯತ್ನಿಸಿದರೂ ಅವನು ಹಠದಿಂದ ಮಾತನಾಡಿದನು, ಸೀತೆಯನ್ನು ನನ್ನನ್ನಾಗಿಸದೆ ಬಿಟ್ಟರೆ ಲಂಕೆಯ ರಣಭೂಮಿಯಾಗಿದೆ. ಈ ಮಾತುಗಳ ಮೂಲಕ ಅವನು ಯುದ್ಧದ ಸಂಕೇತವನ್ನೇ ನೀಡಿದನು. ವಿಭೀಷಣನು ರಾವಣನ ತಂಗಿ ಸಹೋದರನಾಗಿ ಅವನಿಗೆ ಶಾಂತಿಯ ಮಾರ್ಗವನ್ನು ಸೂಚಿಸಿದನು. ರಾಮನು ಧರ್ಮಾತ್ಮ, ಪತಿವ್ರತ, ಸೀತೆಗೆ ಬಲವಾದ ಪತಿ, ಇವನು ಶತ್ರುವಲ್ಲ ಎಂದು ತಿಳಿಸಿದನು. ಆದರೆ ರಾವಣನು ಈ ಮಾತುಗಳನ್ನು ತಿರಸ್ಕರಿಸಿದನು. ರಾವಣನು ಸೀತೆಯನ್ನು ಬೆದರಿಸಿದ ನಂತರ ಅಶೋಕವನದಿಂದ ಹೊರಟನು. ಅವನು ತನ್ನ ಸೇನಾಧ್ಯಕ್ಷನಿಗೆ ಹನುಮಂತನನ್ನು ಹಿಡಿಯುವಂತೆ ಆದೇಶ ನೀಡಿದನು. ಆದರೆ ಸೇನೆ ಇನ್ನೂ ಹನುಮಂತನ ಬಲದ ಬಗ್ಗೆ ಅನುಮಾನದಲ್ಲಿತ್ತು. ಹನುಮಂತನು ರಾತ್ರಿಯ ವೇಳೆ ಅಶೋಕವನವನ್ನು ತಲುಪಿದನು. ಅಲ್ಲಿ ಸೀತಾದೇವಿಯನ್ನು ಕಂಡು ನಿಜವಾಗಿಯೂ ಅವಳ ಪವಿತ್ರತೆಯನ್ನು, ಶೋಕಪೂರ್ಣ ಸ್ಥಿತಿಯನ್ನು ಅರಿತುಬಿಟ್ಟನು. ಅವನು ಹೃತ್ಪೂರ್ವಕವಾಗಿ ಪ್ರಣಾಮ ಮಾಡಿ ಮರೆಯಲ್ಲಿ ಕಾಯುತ್ತಿದ್ದನು. ಸೀತಾದೇವಿಯು ರಾಮನ ಸ್ಮರಣೆಯಲ್ಲೇ ದಿನವನ್ನು ಕಳೆಯುತ್ತಿದ್ದರು. ಅವಳು ತನ್ನ ಸ್ವಪ್ನಗಳಲ್ಲಿ ರಾಮನನ್ನು ಕಾಣುತ್ತಿದ್ದಳು. ಅವಳ ಅಂತರಾತ್ಮದಲ್ಲಿ ರಾಮನ ಪ್ರೀತಿ ಜೀವಂತವಾಗಿತ್ತು. ಅವನಿಗೆ ಸರಿಯಾದ ಕ್ಷಣದಲ್ಲಿ ಹನುಮಂತನು ಸೀತೆಗೆ ಸಮೀಪಿಸಿದನು. ರಾಮನು ಕಳಿಸಿದ ಉಂಗುರವನ್ನು ತೋರಿಸಿದನು. ಅಯ್ಯೋ, ರಾಮನಿಂದ ಬರುವವನೇ ನೀನು ಎಂದು ಅವಳು ಖುಷಿಯಿಂದ ಆಲಿಂಗಿಸಲ್ಕ್ಷಣಗೊಂಡಳು. ಹನುಮಂತನು ಸೀತೆಗೆ ರಾಮನು ಶೀಘ್ರವಾಗಿ ಬರುತ್ತಾನೆಂದು ಧೈರ್ಯ ನೀಡಿದನು. ರಾಮ ಲಕ್ಷ್ಮಣರು ಜೊತೆ ಯುದ್ಧದ ಸಿದ್ಧತೆಯಲ್ಲಿ ಇದ್ದಾರೆಂದು ತಿಳಿಸಿದನು. ಸೀತಾ ಹನುಮಂತನಿಗೆ ಲಂಕೆಯ ಸ್ಥಿತಿಯನ್ನು ವಿವರಿಸಿದಳು. ಹನುಮಂತನು ಲಂಕೆಯಲ್ಲಿ ತೀವ್ರ ಸಂಚಲನ ಉಂಟುಮಾಡಬೇಕೆಂದು ನಿರ್ಧರಿಸಿದನು. ರಾಮನ ಶಕ್ತಿಯನ್ನು ತೋರಿಸಲು ಏನಾದರೂ ಮಹತ್ತರ ಕಾರ್ಯ ಮಾಡಬೇಕೆಂದಿದ್ದನು. ಸೀತಾದೇವಿಯು ತನ್ನ ಚೂಡಾಮಣಿಯನ್ನು ಹನುಮಂತನಿಗೆ ಕೊಟ್ಟು, ಇದನ್ನು ರಾಮನಿಗೆ ತಲುಪಿಸು, ಅವನು ನನ್ನ ಸ್ಥಿತಿಯನ್ನು ಅರಿಯಲಿ ಎಂದು ಹೇಳಿದರು. ಹನುಮಂತನು ಸೀತೆಗೆ ವಿದಾಯ ಹೇಳಿ ಮರೆಯಲ್ಲಿ ಹೊರಟನು. ಅವನ ಗುರಿ ರಾವಣನ ಲಂಕೆಯನ್ನು ಕಂಪಿಸುವಂತೆ ಧೈರ್ಯ ಪ್ರದರ್ಶನೆ. ಹನುಮಂತನು ಅಶೋಕವನದ ಹಲವು ಮರಗಳನ್ನು ಒಡೆದು ಹಾಕಿದನು. ರಾವಣನ ಸೈನಿಕರು ಬಂದಾಗ ಅವನು ಅವರಿಗೆ ಗಟ್ಟಿಯಾಗಿ ಪ್ರತಿರೋಧಿಸಿದನು. ಹನುಮಂತನ ಬಲದಿಂದ ಹೆದರಿದ ಲಂಕೆಯ ಯೋಧರು ಪಲಾಯನಕ್ಕೆ ಮುಂದಾದರು. ಕೆಲವರು ಹಾನಿಯಾಗಿದರು, ಉಳಿದವರು ರಾವಣನ ಬಳಿಗೆ ಓಡಿದರು. ರಾವಣನ ಪುತ್ರ ಅಕ್ಷಯಕುಮಾರನು ಹನುಮಂತನನ್ನು ಬಂಧಿಸಲು ಬಂದನು. ಆದರೆ ಹನುಮಂತನ ಪರಾಕ್ರಮದ ಮುಂದೆ ಅವನು ಶಕ್ತಿಹೀನನಾಗಿ ಬಿದ್ದು ಹೋದನು. ರಾವಣನು ಕೋಪದಿಂದ ಇಂದ್ರಜಿತನನ್ನು ಕಳುಹಿಸಿದನು. ಇಂದ್ರಜಿತನು ಬ್ರಹ್ಮಾಸ್ತ್ರ ಬಳಸಿ ಹನುಮಂತನನ್ನು ಬಂಧಿಸಿದನು. ಹನುಮಂತನು ಬ್ರಹ್ಮಾಸ್ತ್ರದ ಗೌರವಕ್ಕಾಗಿ ಶರಣಾದಂತೆ ಕಾಣಿಸಿದನು. ಬಂಧಿತನಾಗಿ ಹನುಮಂತನನ್ನು ರಾವಣನ ಸಭೆಗೆ ಕರೆತರಲಾಯಿತು. ಎಲ್ಲರೂ ಆಶ್ಚರ್ಯದಿಂದ ಅವನ ಶೌರ್ಯವನ್ನು ನೋಡಿ ಇದ್ದರು. ರಾವಣನು ಹನುಮಂತನಿಗೆ ಯಾರು, ಏಕೆ ಬಂದೆ ಎಂದು ಪ್ರಶ್ನಿಸಿದನು. ಹನುಮಂತನು ಧೈರ್ಯದಿಂದ ಉತ್ತರಿಸಿದನು, ನಾನು ರಾಮನ ದೂತ, ಧರ್ಮಪರಿವಾರದ ಪ್ರತಿನಿಧಿ. ಹನುಮಂತನ ಧೈರ್ಯದಿಂದ ಭಾಷಣ ರಾವಣನನ್ನು ಕೋಪಗೊಳಿಸಿತು. ಅವನು ಹನುಮಂತನ ಪುಚ್ಛಕ್ಕೆ ಬೆಂಕಿ ಹಚ್ಚಿ ಊರಿನಲ್ಲಿ ತಿರುಗಿಸಿ ಎಂದು ಆದೇಶಿಸಿದನು. ಹನುಮಂತನ ಪುಚ್ಛಕ್ಕೆ ಬೆಂಕಿ ಹಚ್ಚಿದಾಗ ಅವನು ಆ ಬೆಂಕಿಯನ್ನು ಲಂಕೆಯ ಬಡಾವಣೆಗಳ ಮೇಲೆ ಹರಡಿದನು. ಲಂಕಾಪುರದ ಮನೆಗಳು, ಕೋಟೆಗಳು ಬೆಂಕಿಗೆ ಆಹುತಿಯಾದವು. ಸಗರದ ತರಂಗಗಳಂತೆ ಬೆಂಕಿ ಹರಡಿತು. ಹನುಮಂತನು ವಿಮಾನಗಳಂತಹ ಮಹಲ್ಗಳನ್ನು ಬೆಂಕಿಯಿಂದ ಸುಟ್ಟು ಹಾಕಿದನು.
ದೇವತೆಗಳು ಆತನ ಪರಾಕ್ರಮವನ್ನು ಪ್ರಶಂಸಿಸಿದರು. ಸೀತೆಯನ್ನೊಮ್ಮೆ ಮತ್ತೆ ಭೇಟಿ ಮಾಡಿ, ಹನುಮಂತನು ಅವಳಿಗೆ ರಾಮನ ಚಿರಪ್ರೀತಿ ಸಂದೇಶವನ್ನು ನೀಡಿದನು. ಶೀಘ್ರವೇ ರಾಮನವರು ಬರುವರು ಎಂದು ಹೇಳಿದರು. ಲಂಕೆಯಿಂದ ಹಾರಿದ ಹನುಮಂತನು ಮಹಾವೇಗದಲ್ಲಿ ಕಿಷ್ಕಿಂಧೆಗೆ ಮರಳಿದನು. ಆತನ ಹೃದಯ ರಾಮನ ಜೊತೆ ಸೀತೆಯ ಪುನರ್ಮಿಲನದ ಆಸೆಯಿಂದ ತುಂಬಿತ್ತು. ಹನುಮಂತನು ರಾಮನಿಗೆ ಸೀತೆಯ ಚೂಡಾಮಣಿ ನೀಡಿ ಎಲ್ಲದನ್ನೂ ವಿವರಿಸಿದನು. ರಾಮನು ಆಣಕದಿಂದ ಆ ಚೂಡಾಮಣಿಯನ್ನು ಕೈಯಲ್ಲಿ ಹಿಡಿದು ತನ್ನ ಮನಸ್ಸು ಸೀತೆಯ ನೆನಪಿನಲ್ಲಿ ತೊಳಲಾಡಿದನು. ಹನುಮಂತನ ಮಾಹಿತಿಯಿಂದ ವಾನರ ಸೇನೆ ಉತ್ಸಾಹದಿಂದ ಕೂಡಿತು. ರಾಮನು ತಕ್ಷಣವೇ ಯುದ್ಧಕ್ಕಾಗಿ ಸಿದ್ಧತೆ ಆರಂಭಿಸಿದನು. ಸುಗ್ರೀವನು ಎಲ್ಲಾ ವಾನರರನ್ನು ಸೇನೆಗೆ ಕರೆಯಲು ಆದೇಶಿಸಿದನು. ವಾನರರು 4 ದಿಕ್ಕುಗಳಿಂದ ಬಂದು ರಾಮನ ಮುಂದೆ ಸೇರಿದರು. ನಾಳಿಕೇಸ, ಗಂಧಮಾದನ, ಗಜ, ಗವಯ, ಜಂಬವಂತ ಮೊದಲಾದರು ಸೇನೆಯಲ್ಲಿ ಪ್ರಮುಖರಾಗಿ ಸೇರಿದರು. ರಾಮ ಲಕ್ಷ್ಮಣರು ಸೇರಿ, ವಾನರ ಸೇನೆ ಸಮುದ್ರದ ತೀರಕ್ಕೆ ತಲುಪಿತು. ಎಲ್ಲಾ ವಾನರರು ಸಾಗರವನ್ನು ದಾಟುವ ಮಾರ್ಗ ಹುಡುಕತೊಡಗಿದರು. ರಾಮನು ಸಮುದ್ರ ದೇವತೆಗೆ ಶಾಂತಿಯಾಗಿ ಪ್ರಾರ್ಥಿಸಿದನು. 3 ದಿನಗಳ ಕಾಲ ಉಪವಾಸವಿಟ್ಟು, ಶಾಂತಿಯಿಂದ ಸಾಗರನು ಮಾರ್ಗ ತೋರಿಸುವಂತೆ ಕೇಳಿದನು. 3ನೇ ದಿನ ಸಾಗರ ದೇವತೆ ಪ್ರತ್ಯಕ್ಷನಾಗಿ, ನಳ ಎಂಬ ವಾನರನು ಸೇತುವೆ ನಿರ್ಮಾಣ ಮಾಡಲು ಯೋಗ್ಯನೆಂದು ತಿಳಿಸಿದನು. ಸಾಗರನು ಸಹಾಯ ಮಾಡುವುದಾಗಿ ವಾಗ್ದಾನ ನೀಡಿದನು. ನಳನು ಹರಿದು ಹೋಗುತ್ತಿದ್ದ ಶಿಲೆಯನ್ನು ನದಿಯಲ್ಲಿ ತೇಲುವಂತೆ ಕಟ್ಟಿದನು. ಎಲ್ಲಾ ವಾನರರು ಬಂಡೆಗಳನ್ನು ಹಾಕಿ ರಾಮಸೇತುವನ್ನು ನಿರ್ಮಿಸಲು ಶ್ರಮಿಸಿದರು. ಸೇತುವೆ ನಿರ್ಮಾಣವೇ ದೇವಕಾರ್ಯವಾಯಿತು. ರಾಮನ ನಾಮದಿಂದ ಬಂಡೆಗಳು ತೇಲಿದವು. ದೇವತೆಗಳು ಆ ಪವಿತ್ರ ಕಾರ್ಯವನ್ನು ಆಶೀರ್ವದಿಸಿದವು. ಸೇತುವೆ ಪೂರ್ಣಗೊಂಡ ನಂತರ ರಾಮನು ಸೈನ್ಯವನ್ನೆಲ್ಲ ಲಂಕೆಯತ್ತ ಕರೆದೊಯ್ಯಲು ತಯಾರಾದನು. ಎಲ್ಲರೂ ಧೈರ್ಯದಿಂದ ಲಂಕೆ ಪ್ರವೇಶ ಮಾಡಲಾರಂಭಿಸಿದರು. ರಾಮಸೇನೆಯ ಲಂಕೆ ಪ್ರವೇಶದ ಸುದ್ದಿ ಲಂಕಾಪುರವನ್ನು ಬೆಚ್ಚಿ ಬೀಳಿಸಿದಿತು. ಜನತೆ ಭೀತಿಯಿಂದ ರಾವಣನ ಬಳಿ ನೆರವಿಗಾಗಿ ಓಡಿದರು. ವಿಭೀಷಣನು ಪುನಃ ಶಾಂತಿಯ ಮಾರ್ಗವನ್ನು ಸಲಹೆ ನೀಡಿದನು. ಆದರೆ ರಾವಣನು ಅವನನ್ನು ತಿರಸ್ಕರಿಸಿ ಸಭೆಯಿಂದ ಹೊರಹಾಕಿದನು. ವಿಭೀಷಣನು ರಾವಣನ ರಾಜ್ಯವನ್ನು ತ್ಯಜಿಸಿ ರಾಮನ ಬಳಿಗೆ ಬರುವ ನಿರ್ಧಾರ ಮಾಡಿದನು. ಅವನು ವಿಮಾನದಲ್ಲಿ ತನ್ನ ಸಹಚರರೊಂದಿಗೆ ರಾಮನ ಶರಣಾದನು. ಸುಮಂತ, ಜಂಬವಂತ ಮೊದಲಾದರು ವಿಭೀಷಣನನ್ನು ಅನುಮಾನಿಸಿದರು. ರಾಮನು, ಶರಣಾಗತನಿಗೆ ರಕ್ಷಣೆ ನನ್ನ ಧರ್ಮ ಎಂದು ಒಪ್ಪಿದನು. ವಿಭೀಷಣನು ಲಂಕೆಯ ಒಳಚರಿತ್ರೆಯೆಲ್ಲ ರಾಮನಿಗೆ ವಿವರಿಸಿದನು. ಇದು ಯುದ್ಧದಲ್ಲಿ ರಾಮನಿಗೆ ಮಹತ್ತರ ನೆರವಾಗಲಾಯಿತು. ರಾಮನು ತನ್ನ ಸೇನೆಯನ್ನು ಕಾರ್ಯಾಚರಣೆಗೆ ತಯಾರಿಸಿದನು. ಕಪಿರಾಜರಾದ ಸುಗ್ರೀವನು ತನ್ನ ನಾಯಕರನ್ನು ವಿಂಗಡಿಸಿ ಹೋರಾಟದ ರೂಪರೇಖೆ ಸಿದ್ಧಪಡಿಸಿದನು. ರಾವಣನು ತನ್ನ ಸೋದರ ಇಂದ್ರಜಿತ್, ಕುಂಭಕರ್ಣ ಮೊದಲಾದವರನ್ನು ಕರೆದು ರಾಮನ ಸೇನೆಯನ್ನು ನಾಶ ಮಾಡಲು ಯೋಜನೆಗಳನ್ನು ತಯಾರಿಸಿದನು. ದೇವತೆಗಳು ರಾವಣನ ಪಾಪಕಾರ್ಯಗಳಿಂದ ಬೇಸತ್ತು, ರಾಮನ ಜಯಕ್ಕಾಗಿ ಪ್ರಾರ್ಥನೆ ಮಾಡತೊಡಗಿದವು. ಇಂದ್ರ, ಬ್ರಹ್ಮ ಮೊದಲಾದವರು ರಾಮನಿಗೆ ಸಹಾಯ ಮಾಡಲು ಯೋಚಿಸಿದರು. ಯುದ್ಧಕ್ಕೆ ಮುನ್ನ ರಾಮನು ಪಿತೃತರ್ಪಣ, ದೇವತಾ ಪೂಜೆಯಿಂದ ತಪಸ್ಸು ಮಾಡುತ್ತಿದ್ದನು. ಇದು ಆತನ ಧರ್ಮಬದ್ಧತೆಯ ಸಂಕೇತವಾಗಿತ್ತು. ಯುದ್ಧದ ಮೊದಲು ಹನುಮಂತನು ಇನ್ನೊಮ್ಮೆ ಲಂಕೆಗೆ ಪ್ರವೇಶಿಸಿ ಮಾಹಿತಿ ಸಂಗ್ರಹಿಸಿದನು. ಅವನು ರಾಕ್ಷಸರ ಚಟುವಟಿಕೆಯನ್ನು ಕಂಡು ಮರಳಿ ವರದಿ ನೀಡಿದನು. ರಾಮನು ಲಂಕೆ ಪ್ರವೇಶಿಸಿ ಯುದ್ಧದ ಘೋಷಣೆ ಮಾಡಿಸಿದನು. ಸೈನ್ಯವು ಘೋಷಣೆಗಳಿಂದ ಧ್ವನಿಸುತ್ತಿತ್ತು. ವಾನರರು ಕುಣಿದಾಡುತ್ತಿದ್ದರು. ಯುದ್ಧ ಪ್ರಾರಂಭವಾಯಿತು. ವಾನರರು ಶಿಲೆಗಳಿಂದ, ಮರಗಳಿಂದ ರಾಕ್ಷಸರನ್ನು ತಿರುಗುಬಾಣ ಮಾಡಿದರು. ಮೊದಲನೇ ದಿನವೇ ಲಂಕೆಯ ಸೇನೆ ಶಕ್ತಿ ಕುಗ್ಗಿತು. ಇಂದ್ರಜಿತ್ ಮೊದಲಾದವರು ತಮ್ಮ ಮಾಯಾಶಕ್ತಿಯಿಂದ ವಾನರರನ್ನು ಅಡ್ಡಗಟ್ಟಲು ಪ್ರಯತ್ನಿಸಿದರು. ಆದರೆ ರಾಮನ ಸೇನೆಯ ಧೈರ್ಯ ಕಡಿಮೆಯಾಗಲಿಲ್ಲ. ಲಕ್ಷ್ಮಣನು ಬಲದಿಂದ ರಾಕ್ಷಸರ ಸೈನ್ಯವನ್ನು ಹರಿದು ಹಾಕಿದನು. ಅವನ ಧೈರ್ಯದಿಂದ ವಾನರ ಸೇನೆಗೆ ಮತ್ತಷ್ಟು ಉತ್ಸಾಹ ತಂತು. ರಾವಣನು ರಾಮನ ಬಳಿ ಶಾಂತಿ ಪ್ರಸ್ತಾಪವನ್ನಿಡಲು ಯೋಚನೆ ಮಾಡಿದರೂ, ಅವನ ಅಹಂಕಾರ ಅದನ್ನು ತಡೆಯಿತು. ಎರಡೂ ಪರಸ್ಪರ ಬೆದರಿಕೆಗಳನ್ನು ನೀಡಿದವು. ರಾಮನು ಧನುಷ್ಮಾನನಾಗಿ ತೊಡಗಿದನು. ಅವನ ಧನುಸ್ಸಿನ ಶಬ್ದವೇ ರಾಕ್ಷಸರ ಮನಸ್ಸಿಗೆ ಭೀತಿಯ ತರಂಗ ತಂದಿತು. ರಣಭೂಮಿ ಧೂಳಿನಿಂದ ತುಂಬಿತು. ಅಂತಿಮ ಯುದ್ಧದ ಗಂಭೀರತೆ ಎಲ್ಲರಲ್ಲೂ ತೀವ್ರವಾಗಿ ಅನುಭವಿಸಲಾಯಿತು. ರಾಮನು ಧರ್ಮಕ್ಕಾಗಿ, ಸೀತೆಯ ರಕ್ಷೆಗಾಗಿ ನಿಶ್ಚಯದಿಂದ ನಿಂತನು. ಲಕ್ಷ್ಮಣನು ಅವನ ಬಲಭುಜ, ಹನುಮಂತನು ಅವನ ಬಲವಾದ ದೂತ. ಭಕ್ತರ ಹೃದಯದಲ್ಲಿ ಭಕ್ತಿ ಬೆರೆಸಿದ, ಧರ್ಮವನ್ನು ಪ್ರತಿಷ್ಠಾಪಿಸಿದ ರಾಮಕಥೆಯ ಇನ್ನೊಂದು ಅದ್ಭುತ ಅಧ್ಯಾಯವನ್ನು ಇಂದಿಗೆ ಪೂರೈಸಿದೆವು. ಅರಣ್ಯಕಾಂಡದ ಈ ಭಾಗದಲ್ಲಿ ಧೈರ್ಯ, ಧರ್ಮ, ಪ್ರೀತಿಯ ಪರಮ ಮೌಲ್ಯಗಳು ಉಜ್ವಲವಾಗಿದವು. ಹನುಮಂತನ ಶಕ್ತಿಯ ಮೆರವಣಿಗೆ, ರಾಮನ ಶರಣಾಗತಿಯ ಪ್ರಾತಿನಿಧ್ಯ, ಸೀತೆಯ ಪತಿವ್ರತ ಧರ್ಮ ಎಲ್ಲವೂ ನಮ್ಮ ಮನಸ್ಸನ್ನು ಪ್ರಭಾವಿತಗೊಳಿಸಿತು. ನಿಮ್ಮ ಪ್ರೀತಿಯಿಂದ, ನಂಬಿಕೆಯಿಂದ ಮತ್ತು ಆಧ್ಯಾತ್ಮಿಕ ಆಶಯಗಳಿಂದ ಮುಂದಿನ ಅಧ್ಯಾಯಗಳತ್ತ ನಮ್ಮ ಪಯಣ ಸಾಗಲಿದೆ.
ಅಂತೂ ನಾವು ಇಂದಿಗೆ ವಿದಾಯಿಸುತ್ತೇವೆ. ನಮಸ್ಕಾರ, ಧನ್ಯವಾದಗಳು ಆರ್ಷವಾಣಿ ಸಹಯಾತ್ರಿಕರೇ. ಮತ್ತೆ ಭೇಟಿಯಾಗೋಣ ರಾಮಕಥೆಯ ಹೊಸ ಅಧ್ಯಾಯದಲ್ಲಿ. ಜೈ ಶ್ರೀರಾಮ.